ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದಲ್ಲಿ ಎಲ್ಲಿಗಾರ ಓಣಿಯ ಬಂಕಾಪುರ ಗ್ರಾಮದ ತಳಹದಿಯ ಹಿರೇಮಠದ ಲಿಂಗ ಶ್ರೀ ವೈದ್ಯಮೂರ್ತಿ ಗಡ್ಡದ ಸ್ವಾಮಿಗಳು ಬಾವಿಸ್ ಮಹಲ್ ಕಟ್ಟಿಮನಿ ಹಿರೇಮಠ ಬಂಕಾಪುರ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರಾವಣ ಮಾಸದ ಅಂಗವಾಗಿ ರುದ್ರಾಭಿಷೇಕ ಸಂಗೀತ ಸಾಕಷ್ಟು ಭಕ್ತರು ಪೂಜೆ ಸಲ್ಲಿಸಿದ್ದಾರೆ ಮತ್ತು ದೇವಸ್ಥಾನದ ಆವರಣದಲ್ಲಿ ತೆಂಗಿನಗರಿ ಮಾವಿನ ತೋರಣ ಹೂವಿನ ಹಾರಗಳಿಂದ ಹಾಗೂ ಬಣ್ಣದ ರಂಗೋಲಿ ಹಾಕಿ ಅಲಂಕಾರ ಮಾಡಲಾಗಿತ್ತು. ನಂತರ ದೇವಸ್ಥಾನದ ಅರ್ಚಕರು ಆಗಿರುವಂತಹ ಶ್ರೀ ಚನ್ನವೀರಯ್ಯ ಶಾಸ್ತ್ರಿಗಳು ಹಿರೇಮಠರವರು ಪೂಜೆಯನ್ನ ಸಲ್ಲಿಸಿದ್ರು. ಶ್ರೀ ಶಿಗ್ಗಾಂವ್ ತಾಲೂಕ್ ಬಂಕಾಪುರ ನಗರದ ಭಾವಿಸ್ಮಾಲ್ ಕಟ್ಟಿಮನಿ ಹಿರೇಮಠ ಶ್ರೀ ಲಿಂಗೈಕ್ಯ ಶ್ರೀ ಗಡ್ಡದ ಸ್ವಾಮಿಗಳು ಭಾವಿಸ್ಮಾಲ್ ಕಟ್ಟಿಮನಿ ಹಿರೇಮಠ 25 ವರ್ಷದಿಂದ ಈ ಸದಾವು ಶ್ರಾವಣ ಮಾಸದ ಪೂಜೆಯನ್ನು ಪ್ರಾರಂಭಿಸಿದ್ದಕ್ಕೆ ಇದೇ ವರ್ಷ ಈ ವರ್ಷದಲ್ಲಿ 25 ವರ್ಷ ಶ್ರೀ ಭಾವಿಸ್ಮಾಲ್ ಕಟ್ಟಿಮನಿ ಹಿರೇಮಠ ಗಡ್ಡದ ಸ್ವಾಮಿಗಳ ಪೂಜೆಯನ್ನು ಪ್ರಾರಂಭಿಸಿದ್ದೇವೆ. ಭಕ್ತಾದಿಗಳು ಎಲ್ಲರೂ ಶ್ರೀ ಅನ್ನ ಸಂತರ್ಪಣೆಯನ್ನು ಪ್ರಾರಂಭಿಸಿ ಭಕ್ತನಿ ಹಿರೇಮಠ ಶ್ರೀ ಗಡ್ಡದ ಸ್ವಾಮಿಗಳು ಲಿಂಗೈಕ್ಯ ಶ್ರೀ ಗಡ್ಡದ ಸ್ವಾಮಿಗಳು ಕರ್ತುರ ಗದ್ದಿಗೆ ಜೀರ್ಣೋದ್ಧಾರಕ ಬಂಕಾಪುರ ಭಕ್ತಗದಿಗಳೆಲ್ಲ ಕೂಡಿದ್ದಕ್ಕೆ ನಮಗೆ ಸಂತೋಷ ಆಗಿರುತ್ತದೆ. ಮಠದ ಕಮಿಟಿಯವರು ಆಗಿರುವಂತಹ ಶ್ರೀ ನಿಂಗಪ್ಪ ಎಲಿಗಾರ್, ಶ್ರೀ ನೀಲಪ್ಪ ನರೇಗಲ್, ಶ್ರೀ ಬಸವಣ್ಣಪ್ಪ ಹರವಿ, ಶ್ರೀ ಮುರುಗೆಪ್ಪ ಎಲಿಗಾರ್, ಶ್ರೀ ಉಮೇಶ್ ನರೇಗಲ್, ಶ್ರೀ ಗದ್ದಿಗೆಪ್ಪ ನೆಡಗಟ್ಟಿನವರ್, ಸಾ ದಿಡುಗೂರ, ಶ್ರೀ ಮೂಕಪ್ಪ ನೆಡಗಟ್ಟಿನವರ್, ಶ್ರೀ ವಿಜಯ್ ಹರವಿ, ಶ್ರೀ ಬಸವಣ್ಣಪ್ಪ ಮಟ್ಟಿಮನಿ, ಶ್ರೀ ಉಮೇಶ್ ಗಟ್ಟಡಹಳ್ಳಿ, ಶ್ರೀ ಯಲ್ಲಪ್ಪ ಕರ್ಲಿಂಗಪ್ಪನವರ್, ಶ್ರೀ ಮಂಜುನಾಥ ಚಿಲ್ಲೂರ, ಶ್ರೀ ಸಿದ್ದಪ್ಪ ಚಿಲ್ಲೂರ, ಶ್ರೀ ಶಂಬಣ್ಣ ಹರವಿ, ಶ್ರೀ ಮುದುಕಪ್ಪ ಚಿಲ್ಲೂರ, ಶ್ರೀ ಗುಡ್ಡಪ್ಪ ಉಳ್ಳಾಗಡ್ಡಿ, ಗದಿಗೆಪ್ಪ ಎಲಿಗಾರ್, ಗುರುಗಳು ಆದ ಗದಿಗಯ್ಯ ಹಿರೇಮಠ್, ದೇವಸ್ಥಾನದ ಭಕ್ತರು ಆದ ಶ್ರೀಮತಿ ಚೆನ್ನವ್ವ ಎಲಿಗಾರ್, ಶ್ರೀಮತಿ ಮಾದೇವಿ ಚಿಲ್ಲೂರ, ಶ್ರೀಮತಿ ಶಕುಂತಲಾ ನರೇಗಲ್, ಶ್ರೀಮತಿ ಸರೋಜ ನರೇಗಲ್, ಶ್ರೀಮತಿ ನೀಲಮ್ಮ ನರೇಗಲ್, ಶ್ರೀಮತಿ ಶಾರವ್ವ ನರೇಗಲ್, ಶ್ರೀಮತಿ ಶೇಖವ್ವ ನಡಗಟ್ಟಿನವರ್, ಶ್ರೀಮತಿ ಸುರೇಖಾ ನಡಗಟ್ಟಿನವರ್, ಶ್ರೀಮತಿ ಗುರುಶಾಂತವ್ವ ಹಿರೇಮಠ್, ಶ್ರೀಮತಿ ಈರಮ್ಮ ಹಿರೇಮಠ್ ಮತ್ತು ಹಲವಾರು ಭಕ್ತರು ತನ್ನ ಭಕ್ತಿ ಭಾವದಿಂದ ದೇವರಿಗೆ ಪೂಜೆ ಸೇವೆ ಸಲ್ಲಿಸಿದ್ರು. ನಂತರ ಅನ್ನ ಪ್ರಸಾದವನ್ನ ಸೇವಿಸಲಾಗಿತ್ತು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.